ಸಂಡೇ ನಾರಾಯಣ ಮೇಘ್ಜಿ ಲೋಖಂಡೆ 1890ರಲ್ಲಿ ನಮಗೆ ಸಂಡೆಯನ್ನು ತಂದುಕೊಟ್ಟಂಥ ಒಬ್ಬ ಮನುಷ್ಯ ಲೋಖಂಡೆ. ಅವ್ರ ಬಗ್ಗೆ ಮಾತಾಡೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸರ್ಕಸ್ ಸಂತು. ಸಂಡೇ ಬಂದರೆ ಎಷ್ಟು ಆರಾಮಾಗಿ ಏನೇನೋ ನಮಗೆ ಬೇಕಾಗಿರೋ ಇಷ್ಟ ಆಗಿರೋ ಕೆಲಸ ಎಲ್ಲ ಮಾಡಿಕೊಂಡು ಜಾಲಿಯಾಗಿ ಓಡಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಲೇಟಾಗಿ ಎದ್ದು ಪಾರ್ಟಿ ಮಾಡಿ ಎಷ್ಟು ಸಖತ್ತಾಗಿರ್ತೀವಲ್ಲ. ಬಟ್ ಈ ಸಂಡೇ ಹೆಂಗೆ ಬಂತು, ಯಾಕೆ ಸಂಡೇ ಬಂತು, ಇದರಿಂದ ಏನು ಸ್ಟೋರಿ, ಯಾರು ಹುಟ್ಟಾಕಿದ್ದು, ಈ ಸಂಡೇ ಅನ್ನೋದು ಯಾಕೆ ನಮ್ಮ ಲೈಫಲ್ಲಿ ಬಂತು, ಹೆಂಗೆ ಬಂತು ಅನ್ನೋದನ್ನು ತಿಳ್ಕೋಬೇಕಾಗಿರೋ ಒಂದು ಪ್ರಯತ್ನ ನಾವು ಮಾಡಲೇಬೇಕಲ್ವ. ಇದರಿಂದ ಸುಮಾರು ಒಂದು ಪ್ರೊಟೆಸ್ಟು ನಡೆದು ಸುಮಾರು ಜನ ಸಂಘರ್ಷ ಮಾಡಿ ಹೋರಾಡಿ ತಂದಂಥ ಒಂದು ಸಂಡೇ ಸ್ನೇಹಿತರೆ. ಇದು ಬ್ರಿಟಿಷರಿದ್ದಾಗಲೇ 1884ರಲ್ಲಿ ಗಲಾಟೆ ಎಲ್ಲ ಆಗಿ ಮಿಲ್ ಓನರ್ಸ್ ಇದ್ದರು. ಅಲ್ಲಿ ಸುಮಾರು ಜನ ಮಿಲ್ ಓನರ್ಸಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಲೇಬರ್ ಇದ್ದರು. ಆವಾಗ ಆ ಲೇಬರಲ್ಲಿ ಇರಬೇಕಾದ್ರೆ ಒಬ್ಬ ಮನುಷ್ಯ ನಾರಾಯಣ್ ಮೇಘ್ಜಿ ಲೋಖಂಡೆ ಬ್ರಾಡ್ ದಿಸ್ ಸಂಡೇ ಅನ್ನೋ ಥರ ಇದು. ಅವರು ದ ಫಾದರ್ ಆಫ್ ಯೂನಿಯನ್ ಟ್ರೇಡ್ ಮೂಮೆಂಟ್ ಅಂತ ಹೇಳ್ಬೋದು. ಅವರು ಅದನ್ನು ತಂದವರು. ಆವಾಗಲೇ ಬ್ರಿಟಿಷವರೆಲ್ಲ ಸಂಡೇ ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಒಂದು ದಿವಸ ಚರ್ಚ್ಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಬಟ್ ನಮ್ಮ ಇಂಡಿಯನ್ಸಲ್ಲಿ ಎಲ್ಲರೂ ಅವ್ರ ಪಾಡಿಗೆ ಕೆಲಸ ಮಾಡ್ತಾಯಿದ್ರು, ಅದರ ಅಷ್ಟೇನು ಅರಿವಿರಲಿಲ್ಲ ಅದನ್ನು. ಸೊ ಹಂಗಿರೋಂಥ ಸಂದರ್ಭದಲ್ಲಿ ಅವರು ಇದನ್ನು ಜಾರಿಗೆ ತಂದರು, ಒಂದು ರಿಕ್ವೆಸ್ಟ್ ಹಾಕಿದ್ರು, ಒಂದು ಪ್ರೊಟೆಸ್ಟ್ ಮಾಡಿದ್ರು. ನಮಗೆ ವೀಕ್ಲಿ ಆಫ್ ಒಂದು ದಿವಸ ಬೇಕೇ ಬೇಕು ಅಂತ ಬಂತು. ಆಮೇಲೆ ಮಿಲ್ ಓನರ್ಸ್ ಎಲ್ಲ ಒಂದು ದಿವಸ ರಜಾ ಕೊಟ್ಟರೆ ಅದಾಗುತ್ತೆ ಇದಾಗುತ್ತೆ ನಮಗೆ ಲಾಸ್ ಆಗುತ್ತೆ ಅಂತೆಲ್ಲ ಹೇಳಿ ಫೈಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಆ ಫೈಟ್ ಮುಂದುವರಿತಾ ಒಂದು ದಿವಸ ಬೇಕೇ ಬೇಕು ಅಂತ ಕೇಳಿದ್ರು. ಆಗ ಕೇಳಿದಾಗ ಅದನ್ನು ಸಂಡೇ ಅಂತಲೇ ಮಾಡೋಕ್ಕಾಯ್ತು. ಯಾಕಂದರೆ ಸಂಡೇ ಅವರು ಬ್ರಿಟಿಷವರು ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ಇದು ಕೆಲಸ ಮಾಡದೇ ಇದ್ದರೆ ಏನು ತೊಂದರೆ ಆಗೋಲ್ಲ. ಸೊ ಈ ಥರ ಒಂದು ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಟು ಎಂಜಾಯ್ ಆರ್ ಕಟ್ ಡೌನ್ ಎನಿಥಿಂಗ್. ಒಬ್ಬ ಮನುಷ್ಯನಿಗೆ ಒಂದು ರೆಸ್ಟ್ ಅನ್ನೋದು ಬೇಕು, ಒಂದು ವಿಶ್ರಮಿಸಬೇಕು ಅನ್ನೋ ಒಂದು ಆಸ್ಪೆಕ್ಟಿಂದ ಇದನ್ನು ಕ್ರಿಯೇಟ್ ಮಾಡಿದ್ರು ಸ್ನೇಹಿತರೆ. ಸೊ ಅದರಿಂದ ನಾರಾಯಣ್ ಮೇಘ್ಜಿ ಲೋಖಂಡೆ ಬ್ರಾಡ್ ದ ಸಂಡೇ ಫಾರ್ ಅಸ್. ತಿಳ್ಕೊಬೇಕಾಗಿರೋಂಥ ವಿಷಯ. ಜಸ್ಟ್ ನಾವು ಪಾರ್ಟಿ ಮಾಡಿ ಅಲ್ಲಿ ಇಲ್ಲಿ ಓಡಾಡು ಮದುವೆ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ನೋಡಿಕೊಂಡು ಮಾತಾಡ್ಕೊಂಡು ಬಂದ್ಬಿಡೋದಲ್ಲ. ಸಂಡೇನ ಇಂಥ ಒಂದು ಮಹಾನ್ ವ್ಯಕ್ತಿಗಳು ಈ ಸಂಡೇಯಿಂದ ಇದ್ದರು. ಅವರಿಂದ ನಾವು ಇವತ್ತು ಸಂಡೇ ಎಂಜಾಯ್ ಮಾಡ್ತಾಯಿದ್ದೀವಿ. ದಟ್ಸ್ ಹೌ ದ ಸಂಡೇ ಗಾಟ್ ಬ್ರಾಟ್ ಟು ಅಸ್. ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಲೆಟ್ಸ್ ಗೋ ಅಹೆಡ್. ಥ್ಯಾಂಕ್ ಯು.